ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ. ಬೇಡ ನೀಲು, ನೀನು ಮಾತಾಡೋದು ತುಂಬ ತಪ್ಪಾಗಿದೆ. ಮಗು ಇಲ್ಲ ಅಂತ ನಾನು ನಿನ್ನ ಕಷ್ಟಪಡಿಸಿದ್ನ ಅಂತ ಸೂರ್ಯ ಮತ್ತೆ ಕೇಳ್ದ. ಹೌದು, ಮಗು ಇಲ್ಲ ಅಂತ ನೀನು ನನ್ನ ಬೈಯೋದು. ಇಲ್ಲಿ ನೋಡು, ನನ್ನಿಂದ ಒಂದು ಮಗು ಹೊಡೆದು ಕೊಡಲು ಆಗಲ್ಲ ಅಷ್ಟೇ. ಅದಕ್ಕಾಗಿ ಹೀಗೆ ಮಾತನಾಡಿದರೆ ನಾನೇನು ಮಾಡಲಿ? ನನ್ನಿಂದ ಇಲ್ಲಿ ಇರಲು ಆಗಲ್ಲ. ಸ್ವಲ್ಪ ದಿನ ನಾನು ನನ್ನ ಅಮ್ಮನ ಮನೆಯಲ್ಲಿ ಹೋಗಿ ಇರ್ತೀನಿ ಅಂತ ಹಠವಾಗಿ ಹೇಳಲು ಅಲ್ಲಿರುವ ಅಷ್ಟು ಜನರು ಅವಳು ಹೇಳೋದು ಸತ್ಯ ಅಂತ ನಂಬಿದರು. ಅವಳು ಮಾತಾಡಿದ್ದು ಸೂರ್ಯನಿಗೆ ಕೋಪ ತರಿಸಿತು. ಸರಿ ಕಣೆ ಸರಿ, ನಾನು ಹಾಗೆ ನಿನ್ನನ್ನು ಟಾರ್ಚರ್ ಮಾಡಿದೆ ಅಲ್ವಾ? ಮಗು ಬೇಕು ಅಂತ ದಿನ ದಿನ ನೈಟ್ ನನ್ನ ಪಾಡು ಪಡಿಸ್ದೆ ಅಲ್ವಾ? ಅದಕ್ಕೆ ನೀನು ಈಗ ತಗೊಂಡ ನಿರ್ಧಾರ ಸರಿಯಾಗೇ ಇದೆ. ಸರಿ ಬಿಡು, ಇದಕ್ಕೆ ಮೇಲೆ ಇಲ್ಲಿಂದ ಮಾತನಾಡಿ ಏನು ಮಾಡ್ತೀಯಾ? ಬಾ, ಸರಿ ಕಣೆ ಬಾ, ನಿನ್ನನ್ನು ನಿಮ್ಮ ಅಮ್ಮ ಅಪ್ಪನ ಮನೆಯಲ್ಲಿ ಬಿಟ್ಬಿಡ್ತೀನಿ. ಅದಕ್ಕೆ ಮೇಲೆ ನಿನ್ನಿಷ್ಟ, ನಿಂಗೆ ಹೇಗೆ ಬೇಕೋ ಹಾಗೇನೆ ಮಾಡ್ಕೊಂಡು ಹಾಳಾಗಿ ಹೋಗು ಅಂತ ಕೈಯನ್ನು ಹಿಡಿದು ವೇಗವಾಗಿ ಇಳ್ಕೊಂಡು ಹೋಗಲು ಅಡ್ಡ ಹೋಗಿ ತಡೆದನು ಸಾಮ್ರಾಟ್. ಏ ಸೂರ್ಯ, ಏನೋ ಇದೆಲ್ಲ? ಆ ಹುಡುಗಿ ಏನೋ ಮಾತಾಡ್ತಾ ಇದ್ದಾಳೆ ಅಂತ ನೀನು ಕೂಡ ಕೋಪಾಗಿ ಇಳ್ಕೊಂಡು ಹೋಗ್ತಿದೀಯಾ? ಏನಾಗ್ತಾ ಇದೆ ಇಲ್ಲಿ ಅಂತ ಸಾಮ್ರಾಟ್ ಕೇಳ್ದ. ಅಣ್ಣ, ಅವಳೇ ಹೇಳಿಬಿಟ್ಲಲ್ಲ, ಪ್ರತಿದಿನ ಮಗು ಇಲ್ಲ ಅಂತ ನಾನು ಅವಳನ್ನು ಟಾರ್ಚರ್ ಮಾಡ್ತೀನಿ ಅಂತ. ಇದಕ್ಕೆ ಮೇಲೆ ಇನ್ನೇನಿದೆ? ಅವಳಿಗೆ ನೆಮ್ಮದಿ ಸಂತೋಷ ಎಲ್ಲ ಅವಳ ಅಮ್ಮನ ಮನೆಯಲ್ಲೇ ತಾನೇ ಇರೋದು. ಅದಕ್ಕೆ ಅಲ್ಲೇ ಇರಲಿ ಅಂತ ಅಂದವನು ಈಗ ಕಾರ್ನಲ್ಲಿ ಅವಳನ್ನು ಹತ್ತಲು ಹೇಳಿ ತಾನು ಡ್ರೈವ್ ಸೀಟನ್ನಲ್ಲಿ ಕೂತ್ಕೊಂಡು ಹೋದ. ಇಲ್ಲಿ ನೋಡಿ ನೀಲು, ಅವಸರಪಟ್ಟು ನಿರ್ಧಾರ ತಗೋಬೇಡ, ಮೊದಲು ಕೆಳಗೆ ಇಳಿ ಅಂತ ಸಾಮ್ರಾಟ್ ಹೇಳ್ದ. ಅವನು ಹೇಳೋದನ್ನು ಅವಳು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಸುಮ್ಮನೆ ಇರಲು ಈಗ ಸೂರ್ಯ, ಅಣ್ಣ ಬಿಡಿ, ನಾನು ಅವಳನ್ನು ತುಂಬ ಹಿಂಸೆ ಮಾಡಿದ್ದೀನಿ. ಇಲ್ಲಿ ಇದ್ದರೆ ಆತ್ಮಹತ್ಯೆ ಮಾಡ್ಕೋತಾಳೆ. ಸ್ವಲ್ಪ ದಿನ ಅವ್ರ ಅಮ್ಮನ ಮನೆಯಲ್ಲಿ ಹೋಗಿ ಸಂತೋಷವಾಗಿ ಇದ್ದು ಬರಲಿ ಅಂತ ಅವನು ಕೋಪದಲ್ಲಿ ಮಾತನಾಡ್ದ. ಅವಳು ಹೇಳಿದ್ದೆಲ್ಲವೂ ಸತ್ಯ ಅಂತ ಸಾಮ್ರಾಟ್ ಕೂಡ ನಂಬಿಟ್ಟ. ವೇಗವಾಗಿ ಹೋಯಿತು ಸೂರ್ಯನ ಕಾರು. ಕಣ್ಣಲ್ಲಿ ನೀರು ಬಂದರೂ ನಿಯಂತ್ರಿಸ್ಕೊಂಡು ತನ್ನ ಮನಸ್ಸನ್ನು ಕಲ್ಲಾಗಿ ಮಾಡಿಕೊಂಡ್ಳು. ಸುಮ್ಮನೆ ಕುಳಿತಳು ನೀಲು. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ನೀಲು ಮನೆಯನ್ನು ತಲುಪಿದ್ಲು. ಸೂರ್ಯನನ್ನು ನೋಡಿದ ಅವಳ ಅಮ್ಮ ಅಪ್ಪ ಇಬ್ಬರು ಕೂಡ ಬರಲು ಸೂರ್ಯನು ಕೋಪವಾಗಿ ಕೆಳಗಡೆ ಇಳಿದು ಕಾರ್ನ ಡೋರ್ ಓಪನ್ ಮಾಡಿ ಬಿಡಲು ನೀಲು ಹತ್ತು ಕೆಂಪಾದ ಮುಖದೊಂದಿಗೆ ಕೆಳಗಡೆ ಇಳಿದ್ದು. ಏನಾಯಿತು ನೀಲು, ಯಾಕೆ ಅಳ್ತಿದೀಯಾ? ಲೋ, ಏನಾಯಿತು ಅಂತ ಸೂರ್ಯನ ಹತ್ರ ಅವನ ಅಕ್ಕ ಕೇಳಲು, ನಿನ್ನ ಮಗಳನ್ನು ಮಗು ಇಲ್ಲ ಅಂತ ನಾನು ತುಂಬ ಹಿಂಸೆ ಬಿಟ್ಟಿನಂತೆ. ಅದಕ್ಕೆ ನನ್ನ ಜೊತೆ ಬಾಳಲು ಅವಳಿಗೆ ಆಗಲ್ವಂತೆ. ಹಾಗಂತ ನಿರ್ಧಾರ ಮಾಡಿ ಮೇಡಮ್ ಇಲ್ಲಿ ಬಂದಿದ್ದಾರೆ, ಕರ್ಕೊಂಡು ಹೋಗು, ಅವಳಿಗೆ ಇಲ್ಲಿಯಾದರೂ ನೆಮ್ಮದಿ ಸಿಗುತ್ತೇನೋ ಅಂತ ನೋಡೋಣ ಅಂತ ಹೇಳಿದವನು ಮುಂದಿನ ಮಾತು ಕೂಡ ಆಡ್ದೇನೆ ತನ್ನ ಕಾರ್ನ ಹೇರಿ ಹೊರಟ್ಬಿಟ್ಟ. ಆ ಕ್ಷಣದಲ್ಲಿ ಅವಳು ಮಾಡಿದರ ಪರಿಣಾಮಗಳು ಅತಿ ಕೆಟ್ಟದಾಗಿರುತ್ತೆ ಮುಂದೆ ಅನ್ನೋ ಅರಿಯದೆ ಹೋದ್ಲು ನೀಲುನ ಇಳಿಸಿ ಕೋಪದಿಂದ ಹೋದ ನಂತರ ಅವಳ ಅಮ್ಮ ಅಪ್ಪನಿಗೆ ಏನಾಯಿತು ಅಂತ ಅರ್ಥ ಆಗಲಿಲ್ಲ. ನೀಲು, ಏನೇ ಆಯಿತು? ನನ್ನ ತಮ್ಮನಿಗೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನಲ್ಲ, ಇವತ್ತು ಯಾಕೆ ಇಷ್ಟು ಕೋಪದಿಂದ ಮಾತನಾಡ್ದ? ನಿನ್ನನ್ನು ಇಳಿಸ್ಬಿಟ್ಟು ಹೋಗ್ತಿದ್ದಾನೆ. ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ ನೀಲು ಅಂತ ಅವಳ ಅಮ್ಮ ಕೇಳಿದರು. ಅಯ್ಯೋ ಅಮ್ಮ, ಅರ್ಥ ಮಾಡ್ಕೊಳ್ದೆ ಮಾತನಾಡಬೇಡ. ಮದುವೆ ಆದಾಗಿನಿಂದ ನನಗೆ ಮಕ್ಕಳಾಗಿಲ್ಲ ಅಂತ ನಿನ್ನ ಅಮ್ಮನನ್ನು ಒಬ್ಬಂಟಿಯಾಗಿ ಬೈತಿದ್ರು. ಸರಿ, ಹೋದರೆ ಹೋಗಲಿ ಅಂತ ನಾನು ಸಹಿಸ್ಕೊಂಡಿದ್ದೆ. ಆದರೆ ಇವತ್ತು ಮನೆಗೆ ಹೊರಡುವಾಗ ಎಲ್ಲರ ಮುಂದೆಯೂ ಇವಳನ್ನು ಕರ್ಕೊಂಡು ಹೋಗಿ ಬಿಟ್ಬಾ, ಮಗುವನ್ನು ಎತ್ಕೊಡಲು ಯೋಗ್ಯತೆ ಇಲ್ಲದವಳು ಯಾಕಿರಬೇಕು ಅಂತ ಕೇಳಿದರು. ನನಗೇನು ತೊಂದರೆ ಇರಬಹುದು, ಅದಕ್ಕೆ ಮಗು ನಿಲ್ತಿಲ್ಲ, ಅದಕ್ಕೆ ನಾನೇ ಹೊರಟು ಬಂದೆ ಅಮ್ಮ ಅಂತ ಅವಳು ಹೇಳಲು ಅವಳ ಅಮ್ಮನಿಗೆ ಅಳು ಬಂದುಬಿಡ್ತು. ಏನೇ ನೀನು ಹುಚ್ಚಿ ಥರ ಮಾತಾಡ್ತಿದೀಯಾ? ನಿನಗೆ ಮದುವೆಯಾಗಿ ಏನು 5-10 ವರ್ಷಗಳು ಆಗಿದೆಯಾ ಅಂತ? ನೀನೇ ಹೇಳು. ಪೂರ್ತಿಯಾಗಿ 2 ವರ್ಷ ಕೂಡ ಮುಗ್ದಿಲ್ಲ, 1 ವರ್ಷ ತಾನೇ ಆಗಿದೆ. ಅದರಲ್ಲೇ ಏನೇ ಈ ತರಹದ ಸಮಸ್ಯೆ? ಸರಿ, ನೀನು ಮೊದಲು ಹೊರಡು, ಏನಿದು ಅಂತ ಈಗಲೇ ಮಾತನಾಡಿ ಬಗೆಹರಿಸೋಣ. ಇದನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ಅವಳಮ್ಮ ಹೇಳಿದರು. ಅಯ್ಯೋ ಅಮ್ಮ, ನಾನು ಹೇಳೋದನ್ನು ಅರ್ಥ ಮಾಡ್ಕೊ. ನನ್ನಿಂದ ಆ ಮನೆಯಲ್ಲಿ ಬಾಳಲು ಸಾಧ್ಯ ಇಲ್ಲ. ನಿನ್ನ ತಮ್ಮ
ನನ್ನನ್ನು ತುಂಬ ಟಾರ್ಚರ್ ಮಾಡ್ತಾನೆ. ಅವನ ಹತ್ರ ಇಷ್ಟು ದಿನ ನಾನು ಕಾಲ ಕಳೆದಿದ್ದೆ ದೊಡ್ಡ ವಿಷಯ. ಮಗು ಬೇಕು ಅಂತ ನನ್ನನ್ನು ಪಡಬಾರ್ದು ಪಾಡು ಪಡಿಸ್ತಾನೆ. ಒಂದಿನ ರಾತ್ರಿ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡಲ್ಲ. ಅವನ ಜೊತೆ ನನ್ನಿಂದ ಬಾಳಲು ಸಾಧ್ಯವೇ ಇಲ್ಲಮ್ಮ. ನಾನು ಎಲ್ಲಾದರೂ ನೆಮ್ಮದಿಯಾಗಿ ಇರಬಹುದು ಅಂತ ಬಂದಿದ್ದೀನಿ. ಅದು ನಿನಗೆ ಇಷ್ಟ ಇಲ್ಲ ಅಲ್ವಾ? ಸರಿ ಬಿಡು, ಎಲ್ಲಾದರೂ ಹೋಗಿ ಸಾಯ್ತೀನಿ ಅಂತ ಬ್ಯಾಗ್ ತಗೊಂಡು ಅವಳು ಹೊರಗೆ ಹೋಗಲು ಅವಳ ಅಪ್ಪ ಅವಳ ಕೈ ಹಿಡಿದ್ರು. ಸರಿಮ್ಮ, ಒಳಗೆ ಬಾ, ಏನೇ ಸಮಸ್ಯೆ ಇದ್ದರೂ ಆಮೇಲೆ ಮಾತಾಡೋಣ ಅಂತ ಒಳಗೆ ಕರ್ಕೊಂಡು ಹೋದರು. ನೀಲು ಒಳಗಡೆ ಹೋದ ಕೂಡಲೇ ತನ್ನ ಕೋಣೆಗೆ ಹೋಗಿ ಬ್ಯಾಗನ್ನು ಇಸ್ತು ಬಾಗಿಲನ್ನು ಹಾಕೊಂಡವಳು ಅಲ್ಲಿ ದೊಡ್ಡದಾಗಿ ಬದಲಾಯಿಸಲಾಗಿದ್ದ ಸೂರ್ಯ ನೀಲ ಮದುವೆ ಫೋಟೋವನ್ನು ನೋಡಿ ಕಣ್ಣೀರು ಹಾಕಿದ್ಲು. ನನ್ನನ್ನು ಕ್ಷಮಿಸ್ಬಿಡು ಮಾವ, ನಿನ್ನಂಥ ಗಂಡ ಸಿಗಲು ನಾನು ಪುಣ್ಯ ಮಾಡಿರಬೇಕು. ನಿನ್ನ ಮೇಲೆ ನಾನು ಎಷ್ಟು ಹುಚ್ಚು ಪ್ರೀತಿ ಇಟ್ಟಿದ್ದೆ ಅಂತ ನಿನಗೆ ಗೊತ್ತು. ಆದರೆ ಈಗ ನನಗೆ ಬೇರೆ ದಾರಿ ಕಾಣದೆ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೇನೆ. ನೀನು ನನ್ನನ್ನು ದ್ವೇಷಿಸಬೇಕು ಮಾವ, ನನ್ನನ್ನು ಪೂರ್ತಿಯಾಗಿ ದ್ವೇಷಿಸಬೇಕು. ಆಗಲೇ ನಿನ್ನ ಜೀವನ ಚೆನ್ನಾಗಿ ಇರುತ್ತೆ. ನನ್ನ ಪ್ರೀತಿಗಾಗಿ ನಿನ್ನ ಜೀವನವನ್ನು ಬಲಿ ಕೊಡಲು ನಾನು ಇಷ್ಟಪಡಲ್ಲ. ನನ್ನನ್ನು ಕ್ಷಮಿಸ್ಬಿಡು ಮಾವ ಅಂತ ಹೇಳ್ತಾ ದಿಂಬಿನಲ್ಲಿ ಮುಖ ಹುದುಗಿಸಿ ಅಳಲು ಪ್ರಾರಂಭಿಸಿದ್ಲು. ಮನೆಗೆ ಹೋದ ಸೂರ್ಯನಿಗೆ ಸಮಾಧಾನ ಇರಲಿಲ್ಲ. ತನ್ನ ಕೋಣೆಗೆ ಹೋಗಿ ಕಾಕಿ ಬಟ್ಟೆ ಧರಿಸಿ ವೇಗವಾಗಿ ತನ್ನ ಸ್ಟೇಷನ್ಗೆ ಹೊರಟ. ಯಾವಾಗಲೂ ಬೆಳಗಿನ ಜಾವ ಎಚ್ಚರ ಆಗುವ ಮಾದೇಶ ರಾತ್ರಿ ಕುಡಿದ ಅಮಲು ಇಳಿಯದೆ ಇಂದು ಬೆಳಗ್ಗೆ 8 ಗಂಟೆಗೆ ಎದ್ದನು. ತಲೆನೋವು ತಡೆಯಲಾರದೆ ಎದ್ದು ಕುಳಿತು ತಲೆಯನ್ನು ಒತ್ತಿ ಹಿಡಿದು ಕೆಳಗಡೆ ಬಗ್ಗಿದವನ ಮುಂದೆ ಕಣ್ಮಣಿ ಬಂದು ಒಂದು ಲೋಟವನ್ನು ಹಿಡಿದು ಅವಳ ಕೈ ನೋಡಿದವನು ಏನು ಅಂತ ಬಾಯಲ್ಲಿ ಕೇಳದೆ ಕಣ್ಣಲ್ಲಿ ಕೇಳ್ದನು. ರಾತ್ರಿ ತುಂಬ ಕುಡಿದು ಬಂದಿದ್ದೀಯ ಮಾವ, ಅಭ್ಯಾಸ ಇಲ್ಲದೆ ಹೊಸದಾಗಿ ಕುಡಿದ್ರೆ ಹೀಗೇನೆ ಬೆಳಗ್ಗೆ ತುಂಬ ತಲೆನೋವು ಬರುತ್ತೆ ಅಂತ ಪ್ರಕಾಶಣ್ಣ ಹೇಳಿದರು. ಇದು ಶುಂಠಿ ರಸ, ಸ್ವಲ್ಪ ಕುಡಿದ್ರೆ ತಲೆನೋವು ಕಡಿಮೆಯಾಗುತ್ತೆ ಅಂತ ಹೇಳಿದ್ಲು. ತನಗೆ ಬಂದ ಕೋಪವನ್ನು ನಿಯಂತ್ರಿಸ್ಕೊಂಡವನು ಅವಳ ಬಳಿ ಏನೂ ಮಾತನಾಡದೆ ಸ್ನಾನದ ಕೋಣೆಗೆ ಹೋದ. ಏನು ಮಾವ ಹೀಗಿದೆ, ತಲೆನೋವಿಗೆ ತಾನೇ ಕೊಡ್ತಿದ್ದೀನಿ, ಅದನ್ನು ಕೂಡ ಕುಡಿಯೋಕ್ಕೆ ಆಗಲ್ವಾ? ಸರಿ, ನನ್ನ ಮೇಲೆ ಇರೋ ಕೋಪ ಅಷ್ಟು ಬೇಗ ಹೇಗೆ ಸರಿಯಾಗುತ್ತೆ? ನೀನು ಮಾಡಿದ್ದು ತಪ್ಪು ಕಣ್ಮಣಿ. ನೀನು ಮಾಡ್ತಿದ್ರಿಂದ ಇಷ್ಟು ದೊಡ್ಡ ನಷ್ಟ ಆಗಿದೆ. ಅದರಿಂದ ಮಾವ ಹೊರಗೆ ಬರಲು ಸ್ವಲ್ಪ ದಿನ ಆಗುತ್ತೆ. ಅಲ್ಲಿವರೆಗೂ ಅವರಿಂದ ದೂರ ಇರೋದೇ ಸರಿ ಕಣ್ಮಣಿ ಅಂತ ತನಗೆ ತಾನೇ ಹೇಳಿಕೊಂಡು ಆ ಕೋಣೆಯಿಂದ ಕೆಳಗಡೆ ಹೋದಳು. ಅಡುಗೆ ಮಾಡಿ ಟಿಫನ್ ಎಲ್ಲವನ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮಾದೇಶನಿಗಾಗಿ ಕಣ್ಮಣಿ ಕಾಯ್ತಾ ಇದ್ಲು. ಆಗ ಪ್ರಕಾಶ್ ಬಂದನು. ಕಣ್ಮಣಿ, ಮಾದೇಶ ಎಲ್ಲಿ ಅಂತ ಕೇಳ್ತಾ ಬಂದನು. ಅಣ್ಣ, ಅವರು ಸ್ನಾನ ಮಾಡ್ತಿದ್ದಾರೆ ಅಂದ್ಲು ಕಣ್ಮಣಿ. ಸರಿ ನಮ್ಮ ಕಣ್ಮಣಿ, ಅವನು ಬರಲಿ ಅಂತ ಹೇಳಿ ಅವನು ಹಾಲಲ್ಲೇ ಕುಳಿತಿರಲು, ಅಣ್ಣ ನೀವು ಬಂದು ಊಟ ಮಾಡಿ ಅಂದ್ಲು ಕಣ್ಮಣಿ. ಇಲ್ಲಮ್ಮ ಕಣ್ಮಣಿ, ಅವನು ಇಲ್ಲದೆ ನಾನು ಯಾವಾಗ ಊಟ ಮಾಡಿದ್ದೀನಿ? ಅವನು ಬರಲಿ, ಒಟ್ಟಿಗೆ ತಿಂತೀವಿ ಅಂತ ಹೇಳಿ ಕಾಯ್ತಾ ಇದ್ದ. ಅಣ್ಣ, ಅವರು ಸ್ನಾನ ಮಾಡ್ತಿದ್ದಾರೆ ಅಂದ್ಲು. ಸರಿ ಕಣ್ಮಣಿ, ಅವನು ಬರಲಿ ಅಂತ ಹೇಳಿ ಅವನು ಬರೋವರೆಗೂ ಕಾಯ್ತೀನಿ ಅಂತ ಸ್ವಲ್ಪ ಸಮಯದಲ್ಲೇ ಸ್ನಾನ ಮುಗಿಸಿ ಬಿಳಿ ಪಂಚೆ ಶರ್ಟ್ನಲ್ಲಿ ಎಂದಿನಿಂದ ಕೆಳಗಡೆ ಬಂದ ಮಾದೇಶ. ಆದರೆ ಅವನ ಮುಖದಲ್ಲಿದ್ದ ಕಳೆ ಹೋಗಿ ದುಃಖ ಆವರಿಸಿತ್ತು. ಮಾದೇಶ್ ಬಂದು ಡೈನಿಂಗ್ ಹಾಲ್ನಲ್ಲಿ ಹೋಗಲು ಪ್ರಕಾಶ್ ಕೂಡ ಹೋದ. ಇಬ್ಬರು ಕುಳಿತಿರಲು ಕಣ್ಮಣಿ ಊಟವನ್ನು ಬಡಿಸಿದ್ಲು. ಏನೋ ಮಚ್ಚ, ಫೋನ್ ಮಾಡಿ ಏನೋ ಮುಖ್ಯವಾದ ಕೆಲಸ ಇದೆ, ಕೂಡಲೇ ಬಾ ಅಂತ ಹೇಳಿದೆ ಅಂತ ಪ್ರಕಾಶ್ ನೆನಪಿಸಲು, ಪ್ರಕಾಶ್ ಅವಳನ್ನು ಕರ್ಕೊಂಡು ಹೋಗಿ ಕಾಲೇಜಿನಲ್ಲಿ ಬಿಟ್ಬಾ ಅಂತ ಹೇಳಲು ಕಣ್ಮಣಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಬಾಯಲ್ಲಿ ತುತ್ತು ಇಟ್ಕೊಂಡು ಕಣ್ಮಣಿಯನ್ನು ತಲೆ ಎತ್ತಿ ನೋಡಿದನು ಪ್ರಕಾಶ್. ಅವಳು ಕಣ್ಣರಳಿಸಿ ನೋಡ್ತಾ ನಿಂತಿರಲು ಬಾಯಲ್ಲಿದ್ದ ಊಟವನ್ನು ನುಂಗಿ, ಏನೋ ಮಚ್ಚ, ಆ ಹುಡುಗಿ ಇನ್ನೂ ರೆಡಿಯಾಗೇ ಇಲ್ಲ, ಕಣ್ಮಣಿ ಹತ್ರ ನೀನು ಹೇಳಿದ್ದನ್ನು ಹೇಳಲಿಲ್ವಾ ಅಂತ ಪ್ರಕಾಶ್ ಮಾದೇಶನನ್ನು ಕೇಳಿದನು. ಅವಳ ಹತ್ರ ಹೇಳ್ದಿದ್ರೆ ಕಾಲೇಜ್ಗೆ ಹೋಗುವವಳಿಗೆ ಗೊತ್ತಾಗಲ್ವಾ? ಇನ್ನು ಸ್ವಲ್ಪ ದಿನ ತಾನೇ ಓದಿದೆ, ಇಷ್ಟು ದಿನ ಓದಿ ಯಾಕೆ ಓದಿದ್ದನ್ನು ವೇಸ್ಟ್ ಮಾಡಬೇಕು ಅಂತ ಪ್ರಕಾಶ್ ಬಳಿ ಮಾದೇಶ ಹೇಳ್ದ. ಪರವಾಗಿಲ್ಲ ಮಾವ, ಹೀಗಿರೋ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಕಾಲೇಜ್ಗೆ ಹೋಗೋದು? ಏನೂ ತೊಂದರೆ ಇಲ್ಲ, ನಾನು ಕಾಲೇಜ್ಗೆ ಹೋಗಲ್ಲ ಅಂತ ಅವಳು ತಡವರಿಸ್ತಾ ಹೇಳಿದ್ಲು.
ಪ್ರಕಾಶ್ ದಿನ ಬೆಳಗ್ಗೆ ಕರ್ಕೊಂಡು ಹೋಗಿ ಸಂಜೆ ಅವಳನ್ನು ಪಿಕಪ್ ಮಾಡ್ಕೊಂಡು ಬಂದು ಮನೇಲಿ ಬಿಡೋದು ಇನ್ಮೇಲೆ ನಿನ್ನ ಜವಾಬ್ದಾರಿ. ಬೈಕ್ ಬೇಡ, ಕಾರ್ ತೊಗೊಂಡು ಹೋಗು ಅಂದವನು ಅರ್ಧ ಊಟದಲ್ಲಿ ಎದ್ದು ಹೋಗಿ ಕೈ ತೊಳ್ಕೊಂಡ. ಮಹದೇಶ ಊಟ ಮಾಡಿ ಬಾ ಅಂದವನು ಅರ್ಧ ಊಟದಲ್ಲಿ ಎದ್ದು ಹೋಗಿ ಕೈ ತೊಳೆದು ಊಟ ಮಾಡಿ ಬಾ, ನಾನು ಹೊರಗೆ ಕಾಯ್ತೀನಿ ಅಂತ ಹೇಳಿ ಮಹದೇಶ್ ಹೋದ. ಪ್ರಕಾಶ್ ಕೂಡ ಬೇಗ ಬೇಗ ತಿಂದು ಕಣ್ಮಣಿ ನೀನು ಕಾಲೇಜ್ಗೆ ಹೊರಡು, ಮಚ್ಚ ಹೇಳಿದ್ದಲ್ವಾ ಅಂತ ಹೇಳಿ ಅವನು ಹೊರಗೆ ಹೋದ. ಮಚ್ಚ ಪರವಾಗಿಲ್ಲ ಬಿಡೋ, ನಾನು ಕೂಡ ಕೋಪದಲ್ಲಿ ಇನ್ಮೇಲೆ ಆ ಹುಡುಗಿಯನ್ನು ಓದಿಸಲ್ವೇನೋ ಅಂದ್ಕೊಂಡೆ. ಆದರೆ ಆ ಹುಡುಗಿಯೇ ಬೇಡ ಅಂದರೂ ನೀನು ಓದು ಅಂತ ಹೇಳ್ತಿದೆಯಲ್ಲ, ನನ್ನ ಮಚ್ಚ ನಿಜವಾಗ್ಲೂ ಗ್ರೇಟ್ ಕಣೋ ಅಂತ ಪ್ರಕಾಶ್ ಹೇಳ್ದ. ನಿನ್ನ ಹೊಗಳಿಕೆಯೆಲ್ಲ ಏನು ಬೇಡ ಅಂದವನು ಒಂದು ಹಣದ ಕಂತೆಯನ್ನು ತೆಗೆದು ಇದರಲ್ಲಿ 85,000 ಇದೆ. ಈ ಸೆಮಿಸ್ಟರ್ ಫೀಸ್ ಅವಳನ್ನು ಡ್ರಾಪ್ ಮಾಡಿ ನೀನು ಆಫೀಸ್ನಲ್ಲಿ ಕಟ್ಬಿಡು ಅಂತ ಹೇಳಿಕೊಟ್ಟ. ಅವನು ಅದನ್ನು ತಗೊಂಡು ತನ್ನ ಪಾಕೆಟ್ನಲ್ಲಿ ಇಟ್ಕೊಂಡ. ಯಾಕೋ ಮಚ್ಚ ನೀನೇ ಹಣ ಕಟ್ಟಿ ಓದಿಸ್ತೀಯಾ, ಆಮೇಲೆ ಯಾಕೆ ನಿನ್ನ ಅಕ್ಕನಿಗೂ ಕಣ್ಮಣಿಗೂ ತಿಳಿಯದಂತೆ ಹಣ ಕಟ್ತಿದೀಯಾ ಅಂತ ಪ್ರಕಾಶ್ ಕೇಳ್ದ. ಲೇಯ್, ಆ ಹುಡುಗಿ PUC ಮುಗಿಸಿ ಹಣ ಇಲ್ಲದೆ ಯಾವುದೋ ಒಂದು ಕೋರ್ಸ್ ಸಿಕ್ಕರೆ ಸಾಕು ಅಂತ ಗೌರ್ನಮೆಂಟ್ ಕಾಲೇಜ್ನಲ್ಲಿ ಹೋಗಿ ವಿಚಾರಿಸಿದ್ಲು. ಅವಳು ಹಣ ಇಲ್ಲ ಅಂತ ಸಿಕ್ಕಿದ್ದನ್ನು ಯಾಕೆ ಓದಬೇಕು, ಆಸೆ ಪಟ್ಟಿದ್ದನ್ನು ಓದಿದ್ರೆ ಅವಳ ಭವಿಷ್ಯ ಚೆನ್ನಾಗಿರುತ್ತೆ. ಯಾರನ್ನು ನಂಬದೆ ಅವಳು ಧೈರ್ಯವಾಗಿ ಸ್ವಂತ ಕಾಲ ಮೇಲೆ ನಿಲ್ಲಬಹುದು. ಅದಕ್ಕೆ ದೊಡ್ಡ ದೊಡ್ಡ ಮನೆ ಮಕ್ಕಳು ಓದುವ ಕಾಲೇಜ್ನಲ್ಲೇ ಸೇರಿಸಿದೆ. ಆ ಕಾಲೇಜ್ ಓನರ್ ಹತ್ರ ಮಾತಾಡಿದೆ, ಟ್ರಸ್ಟಿಂದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ, ಆ ಸ್ಕೀಮ್ನಲ್ಲಿ ಸೇರ್ಕೋಬಹುದು ಅಂತ ಕಣ್ಮಣಿನ ನಂಬಿಸಿ ಆ ಕಾಲೇಜ್ನಲ್ಲಿ ಜಾಯಿನ್ ಮಾಡಿಸಿದೆ. ನಾನು ಹಣ ಕಟ್ತಿದ್ದೀನಿ ಅಂತ ಗೊತ್ತಾದರೆ ಅವಳ ಅಮ್ಮ ಅವಳನ್ನು ಆಗಲೇ ಯಾರ ಕೈಗಾದರೂ ಹಿಡಿದು ಕೊಟ್ಬಿಡ್ತಿದ್ರು. ಅದಕ್ಕೆ ಆ ಹುಡುಗಿ ಆಸೆಪಟ್ಟ ಓದನ್ನು ಓದಲಿ ಅಂತ ಅವಳಿಗೆ ಗೊತ್ತಿಲ್ಲದೇ ನಾನು ಹಣ ಕಟ್ತಿದ್ದೀನಿ. ಇಲ್ಲಿ ನೋಡು, ಬಾಯಿ ತಪ್ಪಿ ಕೂಡ ಅವಳ ಹತ್ರ ಇದನ್ನೆಲ್ಲ ಓದ್ರು ಬಿಡಬೇಡ. ಈಗ ಮಾತ್ರ ಅಲ್ಲ, ಯಾವತ್ತೂ ಕೂಡ ಅವಳಿಗೆ ಇದು ತಿಳಿಯೋದು ಬೇಡ. ಹುಷಾರಾಗಿ ಅವಳನ್ನು ಕರ್ಕೊಂಡು ಹೋಗಿ ಬರೋದು ನಿನ್ನ ಜವಾಬ್ದಾರಿ ಅಂದವನು ಅವನ ಕಾರಿನ ಕೀಯನ್ನು ತೆಗೆದು ಪ್ರಕಾಶ್ ಕೈಗೆ ಕೊಟ್ಟು, ಮಿನಿಸ್ಟರ್ ಏನೋ ಮಾತಾಡಬೇಕು ಅಂತ ನೋಡೋಕ್ಕೆ ಹೇಳಿದ್ದಾರೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಮಹದೇಶ ಬೈಕ್ನಲ್ಲಿ ಹೊರಟನು. ಸ್ವಲ್ಪ ಹೊತ್ತಿನಲ್ಲಿ ಕಣ್ಮಣಿ ಕೂಡ ಚೂಡಿದಾರ್ ಧರಿಸಿ ಕಾಲೇಜ್ ಬ್ಯಾಗ್ನೊಂದಿಗೆ ಹೊರಗೆ ಬಂದಳು. ಪ್ರಕಾಶ್ ಬಾಗಿಲು ಹಾಕಿ ಅವಳನ್ನು ಕಾರ್ನಲ್ಲಿ ಕರ್ಕೊಂಡು ಹೋದ. ಅಣ್ಣ, ಮಾವ ನನ್ನ ಮೇಲೆ ತುಂಬ ಕೋಪದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ನನ್ನ ಮೇಲಿರೋ ಕೋಪದಿಂದ ಅವರು ಕುಡುಕನಾಗಿರೋದನ್ನು ನನ್ನಿಂದ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಪ್ಲೀಸ್ ಅಣ್ಣ, ನೀವಾದರೂ ಸ್ವಲ್ಪ ಹೇಳಿ ಅರ್ಥ ಮಾಡಿಸಿ ಅಂತ ಪಾಪದವಳಂತೆ ಹೇಳಿದ್ಲು. ಇಲ್ಲಿ ನೋಡು ಕಣ್ಮಣಿ, ಮಚ್ಚ ಏನು ಅಮಲಿಗಾಗಿ ಕುಡಿಯಲ್ಲ. ಅವನು ದುಃಖವನ್ನು ಮರೆಯಲು ಆಗದೆ ನಿದ್ದೆ ಬರದೆ ಕುಡಿದಿದ್ದಾನೆ. ಇನ್ಮೇಲೆ ಅವನು ಕುಡಿಯದ ಹಾಗೆ ನಾನು ನೋಡ್ಕೋತೀನಿ. ಅದಕ್ಕಿಂತ ಹೆಚ್ಚಾಗಿ ಮನೇಲಿ ನೀನೇ ಅವನನ್ನು ನೋಡ್ಕೋಬೇಕು. ಅವನು ದೂರ ಹೋಗ್ತಾನೆ ಅಂತ ನೀನು ದೂರ ಸರಿದು ಬಿಡಬೇಡ. ಆಮೇಲೆ ಜೀವನ ಪೂರ್ತಿ ಹೀಗೇನೆ ಇರಬೇಕಾಗುತ್ತೆ. ತಾಯಿಯ ನಂತರ ಹೆಂಡತಿ ಅಂತ ಹೇಳ್ತಾರೆ. ಅಮ್ಮ ಅವನನ್ನು ಬಿಟ್ಟು ಹೋದ್ಮೇಲೆ ಮನಸ್ಸು ಒಡೆದು ಬದುಕಲೇ ಬೇಡ ಅಂತಿದ್ದವನು ಅಮ್ಮನಿಗೆ ಕೊಟ್ಟ ಮಾತಿಗಾಗಿ ನಿನ್ನನ್ನು ಕಾಪಾಡಲೇಬೇಕಲ್ಲ ಅನ್ನೋ ಛಲದಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅವನ ಜೀವನಕ್ಕೊಂದು ಅರ್ಥ ಕೊಟ್ಟು ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಒಬ್ಬ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ಕಣ್ಮಣಿ. ನಿನ್ನ ಮನಸ್ಸಿಗೆ ಅನಿಸಿದ್ದನ್ನು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಇನ್ಮೇಲೆ ನೀನು ಅರ್ಥ ಮಾಡಿಕೊಂಡು ನೋಡ್ಕೊ ಅಂತ ಹೇಳಲು ಅವಳು ಸರಿ ಅನ್ನುವಂತೆ ತಲೆಯನ್ನು ಆಡಿಸಿದ್ಲು. ಅವಳ ಕಾಲೇಜ್ ಬರ್ತಿದ್ದಂತೆ ಗೇಟ್ ಒಳಗಡೆ ಹೋಗಿ ಕಾರ್ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿ, ಸರಿ ಕಣ್ಮಣಿ, ನೀನು ಹೋಗು, ನಾನು ಸಾಯಂಕಾಲ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲು, ಸರಿ ಅಣ್ಣ ಅಂತ ಹೇಳಿ ಅವಳು ಕಾಲೇಜಿನ ಒಳಗಡೆ ಹೋದಳು. ಅವಳು ಒಳಗಡೆ ಹೋದ ನಂತರ ಆಫೀಸ್ ರೂಮ್ಗೆ ಹೋಗಿ ಅವಳ ಸೆಮಿಸ್ಟರ್ ಫೀಸ್ ಕಟ್ಟಿ ಬಂದನು ಪ್ರಕಾಶ್. ಸ್ಟೇಷನ್ಗೆ ಹೋದರೂ ಸೂರ್ಯನ ಮನಸ್ಸು ಸರಿ ಹೋಗಲಿಲ್ಲ ಇತ್ತ. ನೋವಿನಲ್ಲಿ ಒದ್ದಾಡ್ತಾ ಇದ್ದ. ಆಗ ಸೂರ್ಯನ ಹತ್ತಿರದ ಸ್ನೇಹಿತ ಸತೀಶ್ ಸೂರ್ಯನನ್ನು ನೋಡಲು ಬಂದನು. ಏನಾಯಿತು ಸೂರ್ಯ, ಕೂಡಲೇ ನೋಡಬೇಕು ಅಂತ ಫೋನ್ ಮಾಡಿದ್ದೆ ಅಂತ ಕೇಳ್ತಾ ಸತೀಶ್ ಅವನ ಎದುರು ಕುಳಿತನು. ಹುಚ್ಚು ಹಿಡಿತಿದೆ ಕಣೋ, ನನಗೆ ಹುಚ್ಚು ಹಿಡಿತಿದೆ, ಬದುಕೋಕೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಯಾಕೆ ಎಲ್ಲ ಹೀಗೆ ತಲೆ ಕೆಳಗಾಗಿ ನಡೀತಿದೆ ಅಂತ ಒಂದು ಕೂಡ ನಂಗೆ ಅರ್ಥ ಆಗ್ತಿಲ್ಲ.
ನೀಲು ಮೇಲೆ ಎಷ್ಟು ಲವ್ ಇಟ್ಟಿದ್ದೆ ಎಲ್ಲರಿಗೂ ಗೊತ್ತು. ಆದರೆ ಇವತ್ತು ನನ್ನನ್ನು ಎಸ್ಬಿಟ್ಟು ಹೋಗ್ಬಿಟ್ಲು ಕಣೋ ಅಂತ ತಾನು ಹಾಕಿದ್ದ ಕಾಕಿ ಬಟ್ಟೆಯ ಗಾಂಭೀರ್ಯ ಸ್ವಲ್ಪವೂ ಇಲ್ಲದೆ ಒಡೆದ ಮನಸ್ಸಿನಿಂದ ಮಾತಾಡಿದನು ಸೂರ್ಯ. ಏನಂತ ಕ್ಲಿಯರಾಗಿ ಹೇಳು ಸೂರ್ಯ ಅಂತ ಸತೀಶ್ ಕೇಳಲು ಈಗ ಮಾತನಾಡಲು ಪ್ರಾರಂಭಿಸಿದನು ಸೂರ್ಯ. ಮಚ್ಚ, ಮದುವೆಯಾಗೋವರೆಗೂ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು ಕಣೋ. ಮದುವೆಗೆ ಒಂದು ವಾರ ಮುಂಚೆ ಎಲ್ಲರೂ ಕುಲದೇವರ ಗುಡಿಗೆ ಹೊರಟ್ವಿ. ಆಗ ನೀಲು ಮಾತ್ರ ಸುಸ್ತಾಗಿದೆ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ದು. ಸರಿ ಅಂತ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ನೀಲು ಒಬ್ಬಳೇ ಮನೆಯಲ್ಲಿ ಇದ್ಲು. ಅದರ ಮಾರನೇ ದಿನದಿಂದ ಅವಳ ನಡವಳಿಕೆ ವಿಚಿತ್ರವಾಗಿತ್ತು. ನನ್ನನ್ನು ಒಬ್ಬಂಟಿಯಾಗಿ ನೋಡಿದಾಗ ಈ ಮದುವೆ ಬೇಡ ಅಂತ ಹೇಳಿದ್ಲು. ನಾನೇನೋ ಭಯದಲ್ಲಿ ಹೇಳ್ತಾಳೆ ಅಂತ ಅವಳನ್ನು ಸಮಾಧಾನ ಮಾಡಿದೆ. ನನಗಿಂತ ಹೆಚ್ಚಾಗಿ ಅವಳೇ ನನ್ನನ್ನು ಪ್ರೀತಿಸಿದ್ಲು. ಆವತ್ತು ರಾತ್ರಿ ಫಸ್ಟ್ ನೈಟ್ನಲ್ಲಿ ಅವಳು ನನ್ನನ್ನು ಹತ್ತಿರ ಕೂಡ ಬಿಡಲಿಲ್ವೋ. ನಾನು ಎಷ್ಟೋ ಕೇಳಿ ನೋಡಿದೆ, ಆದರೆ ಅವಳು ನನ್ನ ಹತ್ರ ಯಾವ ಉತ್ತರನೂ ಹೇಳ್ತಿಲ್ಲ. ಏನೋ ಒಂದು ಸಮಸ್ಯೆಯನ್ನು ಮನಸ್ಸಿನಲ್ಲಿ ಹಾಕ್ಕೊಂಡು ಕೊರಗ್ತಾ ಇದ್ದಾಳೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಮಚ್ಚ. ಇದನ್ನೆಲ್ಲ ಹೊರಗೆ ಹೇಳಬಾರ್ದು ಕಣೋ, ಆದರೆ ಬೇರೆ ದಾರಿನೇ ಇಲ್ಲ ನನಗೆ. ಈಗ ನಿನ್ನ ಜೊತೆ ಹೇಳ್ತಿದ್ದೀನಿ, ಇವತ್ತಿನವರೆಗೂ ಅವಳು ನಾನು ಸೇರಿ ಬದುಕೇ ಇಲ್ವೋ. ತಾಳಿ ಕಟ್ಟಿದ ದಿನದಿಂದ ನನ್ನನ್ನು ದೂರನೇ ಇಟ್ಟಿದ್ದಾಳೆ ಕಣೋ. ಅವಳಿಗಾಗಿ ಎಲ್ಲವನ್ನ ಕೂಡ ಸಹಿಸ್ಕೊಂಡೆ. ನನಗೆ ಅವಳಿಂದ ಸಂತೋಷ ಸಿಗದಿದ್ರೂ ಪರವಾಗಿಲ್ಲ. ಅವಳು ನನ್ನ ಹೆಂಡತಿಯಾಗಿ ಮನೆಯಲ್ಲಿ ಇದ್ದರೆ ಸಾಕು ಅಂತ ಇದ್ದೆ. ಆದರೆ ಇವತ್ತು ನನ್ನ ನಂಬಿಕೆಯನ್ನು, ನನ್ನ ಪ್ರೀತಿಯನ್ನು, ನನ್ನ ಮನಸ್ಸನ್ನು ಒಡೆದು ಅವಳು ಅವಳ ಅಮ್ಮನ ಮನೆಗೆ ಹೋಗಿಬಿಟ್ಲು ಕಣೋ ಮಚ್ಚ. ಅವಳು ಹೋಗಿದ್ದು ಕೂಡ ಪರವಾಗಿಲ್ಲ. ಎಲ್ಲರ ಮುಂದೆಯೂ ಮಗುವಿಗಾಗಿ ದಿನ ರಾತ್ರಿ ನನ್ನನ್ನು ಟಾರ್ಚರ್ ಮಾಡ್ತಾರೆ ಅಂತ ತಪ್ಪಾಗಿ ಹೇಳಿ ಹೋಗಿಬಿಟ್ಟಿದ್ದಾಳೆ ಅಂತ ಹೇಳ್ದ. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.